ನಮಸ್ಕಾರ ಎಲ್ರಿಗೂ. ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಚಿಕ್ಕ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಪದೇ ಪದೇ ಕೋಲ್ಡ್ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಇದೊಂದು ಚಿಕ್ಕ ಪ್ರಾಡಕ್ಟ್ ಡಾಕ್ಟರ್ ಟ್ರಸ್ಟ್ ಅವ್ರದ್ದು ಈ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಇದೊಂದು ಪ್ರಾಡಕ್ಟ್ ಮನೇಲಿದ್ದರೆ ಎಷ್ಟು ಉಪಯೋಗ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಪ್ರಾಡಕ್ಟ್ನ ನಾನು 1999ಗೆ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೆ. ಇವಾಗ ಬಂದ್ಬಿಟ್ಟು 1799 ಇದೆ. ಇದು ಫೇಸ್ ಸ್ಟೀಮರ್ ಅಂತ. ಚಿಕ್ಕ ಮಕ್ಕಳಿಗೆ ಕೋಲ್ಡ್ ಆದರೆ ಪದೇ ಪದೇ ಕೋಲ್ಡ್ ಆಗ್ತಾ ಇರುತ್ತಲ್ವ, ಆವಾಗ ಈ ಥರ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡು ಸ್ಟೀಮ್ ಕೊಟ್ಟರೆ ಆಲ್ಮೋಸ್ಟ್ 50% ಆದರೂ ಕಡಿಮೆ ಆಗುತ್ತೆ. ನನ್ನ ಮನೇಲಿ ನನ್ನ ಮಗಳಿಗೆ 4 ವರ್ಷ, ಅದಕ್ಕೆ ನಾನು ಇದನ್ನು ತೊಗೊಂಬಂದು ಇಟ್ಕೊಂಡಿದ್ದೀನಿ. ನಾನೊಂದು 7 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಯೂಸ್ಫುಲ್ ಪ್ರಾಡಕ್ಟ್. ಮತ್ತು ಈ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ಇದು ಡಾಕ್ಟರ್ ಟ್ರಸ್ಟ್ ಅವ್ರ ಬ್ರ್ಯಾಂಡ್ದು. ತುಂಬ ಒಳ್ಳೆ ಬ್ರ್ಯಾಂಡು, ಏನು ಕಂಪ್ಲೇಂಟ್ಸ್ ಇಲ್ಲ. ನಮ್ಮ ಮನೇಲಿ ಡಾಕ್ಟರ್ ಟ್ರಸ್ಟ್ ಅವ್ರದ್ದೇ ಇನ್ನೊಂದು ನೆಬ್ಲೈಸೇಷನ್ ಮಿಷಿನ್ ಇದೆ. ಅದು ನಾನು 2-3 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ, ಏನೂ ಕಂಪ್ಲೇಂಟ್ ಇಲ್ಲ. ಇವಾಗ ಸ್ಟಾರ್ಟ್ ಮಾಡೋಣ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ. ಆಪ್ಷನ್ ಬಂದ್ಬಿಟ್ಟು ಆಫ್ ಇದೆ, ಮತ್ತು ವಾರ್ಮ್ ಟವಲ್ ಇದೆ, ಆಮೇಲೆ ಫೇಶಿಯಲ್ ಸ್ಟೀಮರ್ ಇದೆ. ಇದೇನು ಲಾಸ್ಟ್ ಒನ್ ನಮ್ಗೆ ಯೂಸ್ ಆಗೋಲ್ಲ. ವಾರ್ಮ್ ಟವಲ್ ಅಂತಂದರೆ ತೋರಿಸ್ತೀನಿ ನೋಡಿ. ಇಲ್ಲಿ ಲಾಕ್ ಅನ್ಲಾಕ್ ಅಂತ ಒಂದು ಚಿತ್ರ ತೋರಿಸ್ತಾ ಇದೆಯಲ್ವಾ, ಇದರಲ್ಲೇ ಈ ಥರ ಪ್ರೆಸ್ ಮಾಡಿಬಿಟ್ಟು ಈಗ ತಿರುಗಿಸ್ಬಿಟ್ಟು ಈ ಥರ ಹಿಂಗೆ ಮೇಲೆ ಎತ್ತಿದರೆ ಒಳಗಡೆ ಈ ಥರ ಇರುತ್ತೆ. ಇದು ಮೇಲಿನ ಕ್ಯಾಪ್. ಇದು ನೀವು ದೊಡ್ಡವ್ರಿಗೆ ಏನಾದರೂ ಸ್ಟೀಮ್ ತಗೋತಿದ್ದೀರಾ ಅಂತಂದರೆ ಈ ಕ್ಯಾಪ್ ಒಳಗಡೆ ವಿಕ್ಸ್ ಟ್ಯೂಬ್ ಅಥವಾ ಏನಾದರೂ ನಿಮಗೆ ಬೇಕಾಗಿರೋದು ಏನಾದರೂ ನಿಮ್ಗೆ ಯೂಸ್ ಆಗೋ ಥರದ್ದು ಹಾಕ್ಬಿಟ್ಟು ಇದರೊಳಗಡೆ ಈ ಥರ ಇಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿ ಈ ಥರ ಲಾಕ್ ಮಾಡಿಬಿಟ್ಟು ನೀವು ಯೂಸ್ ಮಾಡ್ಕೋಬೋದು. ನನ್ನ ಮಗಳು ಇನ್ನೂ 4 ವರ್ಷ, ನಾನೇನು ಯೂಸ್ ಮಾಡಲ್ಲ, ಓನ್ಲಿ ವಾಟ್ರಿಂದ ಮಾತ್ರ ನಾನು ಯೂಸ್ ಮಾಡ್ತೀನಿ. ಇದು ಬಂದ್ಬಿಟ್ಟು ವಾಟರ್ ಟ್ಯಾಂಕ್ ಅಂತ. ಇದು ಈ ಥರ ಇರುತ್ತೆ. ಒಳಗಡೆ ಕ್ಯಾಪ್ ಸಿಸ್ಟಮ್ ಇರುತ್ತೆ. ಇದನ್ನು ಕ್ಯಾಪ್ನ ಓಪನ್ ಮಾಡಿಬಿಟ್ಟು ವಾಟರ್ ಫಿಲ್ ಮಾಡಿಕೊಂಡು ಇದನ್ನು ಹಾಕ್ಬಿಟ್ಟು ಆನ್ ಮಾಡಿ ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ನೋಡಿ, ಇವಾಗ ವಾಟ್ರ್ ಫಿಲ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಅದನ್ನು ತಲೆ ಕೆಳಗೆ ಮಾಡಿ ಅದಕ್ಕೆ ಹಾಕಿದಾಗ ಈ ಪ್ಲಗ್ಗು ಹಿಂಗೆ ಒಳಗಡೆ ಹೋಗುತ್ತೆ, ಆ ಒಳಗಡೆ ಚೇಂಬರಲ್ಲಿ. ಅವಾಗ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಆಟೋಮೆಟಿಕ್ ತಗೊಳುತ್ತೆ, ಖಾಲಿ ಆದಂಗೆ. ಈ ವಾಟ್ರನ್ನ ಟ್ಯಾಂಕ್ನ ಅದಕ್ಕೆ ಫಿಕ್ಸ್ ಮಾಡುವಾಗ ಯಾವಾಗಲೂ ಪ್ಲಗ್ಗಿನ್ ಮಾಡಿರಬಾರ್ದು, ಅನ್ಪ್ಲಗ್ಗಲ್ಲೇ ಇರಬೇಕು ಈ ಪ್ಲಗ್ಗು, ಸೇಫ್ಟಿಗೋಸ್ಕರ. ಇವಾಗ ವಾಟರ್ ಟ್ಯಾಂಕ್ ಹಾಕಿದ್ದೀನಿ, ಎಲ್ಲ ಕರೆಕ್ಟ್ ಇದೆ. ಇವಾಗ ಆನ್ ಮಾಡಿ ಸ್ಟೀಮ್ ಹೇಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಒಳಗಡೆ ಟ್ಯಾಂಕಲ್ಲಿ ಆಲ್ರೆಡಿ ಅರ್ಧ ಟ್ಯಾಂಕ್ ಖಾಲಿ ಆಯಿತು. ಅಂದರೆ ಒಳಗಡೆ ಒಂದು ಚೇಂಬರ್ ಇರುತ್ತೆ, ಆ ಚೇಂಬರಲ್ಲಿ ಎಷ್ಟು ನೀರು ಬೇಕೋ ಅಷ್ಟೊಂದು ತಗೊಂಡಿದೆ, ಇನ್ನೂ ಇಷ್ಟು ನೀರಿದೆ. ಇದನ್ನು 1 ಟ್ಯಾಂಕ್ ಫುಲ್ಲು ನೀರು ಹಾಕಿದರೆ ಅಬೌಟ್ 20 ಮಿನಿಟ್ಸ್ ನೀವು ಸ್ಟೀಮ್ ತೊಗೋಬೋದು. ಇವಾಗ ಆಫಲ್ಲಿದೆ. ವಾರ್ಮ್ ಟವಲಿಗೆ ಇಟ್ಟರೆ ಏನು ಆಪ್ಷನ್ ಅಂತಂದರೆ, ಇದನ್ನು ನಾನು ಓಪನ್ ಮಾಡಿ ತೋರಿಸಿದ್ನಲ್ವಾ, ಆ ಓಪನ್ ಮಾಡಿಬಿಟ್ಟು ಚಿಕ್ಕದು ಟವಲ್ನ ಇಟ್ಬಿಟ್ಟು ಒಳಗಡೆ ಫೋಲ್ಡ್ ಮಾಡಿ ಇಟ್ಟರೆ ವಾರ್ಮ್ ಆಗುತ್ತೆ. ಅದನ್ನು ಫೇಸ್ಗೆ ಯೂಸ್ ಮಾಡೋದಕ್ಕೂ ಯೂಸ್ ಮಾಡ್ತಾರೆ. ನಮಗದು ವಾರ್ಮ್ ಟವಲ್ದೇನು ಅವಶ್ಯಕತೆ ಇಲ್ಲ. ಫೇಸ್ ಸ್ಟೀಮರ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದಕ್ಕೆ ಆನ್ ಮಾಡ್ತೀನಿ. ನೋಡಿ, ಇವಾಗ ಸ್ಟೀಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಎಷ್ಟು ಚೆನ್ನಾಗಿ ಸ್ಟೀಮ್ ಬರುತ್ತೆ ಅಂತಂದರೆ ಅದು ತಗೊಳ್ಳೋಕ್ಕೆ ಒಂಥರ ಖುಷಿ ಆಗುತ್ತೆ. ಕಾಣಿಸ್ತಾ ಇರ್ಬೋದು ನಿಮಗೆ ಹೆಂಗೆ ಸ್ಟೀಮ್ ಬರ್ತಿದೆ ಅಂತ. ನೋಡಿ, ಆಮೇಲೆ ನಾನೊಂದು ಸಜೆಷನ್ ಕೊಡ್ತೀನಿ ನಿಮಗೆ. ಆನ್ಲೈನಲ್ಲಿ ಸ್ಟೀಮರ್ಗಳು 400, 300, 500 ರುಪೀಸ್ಗೆಲ್ಲ ಸಿಗುತ್ತೆ. ದಯವಿಟ್ಟು ಅದನ್ನ ಯಾವ್ದಾದ್ರು ತಗೋಬೇಡಿ. ಸೇಫ್ಟಿನೂ ಇರೋದಿಲ್ಲ, ಜಾಸ್ತಿ ದಿನ ಬಾಳಿಕೆನೂ ಬರೋದಿಲ್ಲ. ನಾನು ಆಲ್ರೆಡಿ ತಗೊಂಡು ಅಮೌಂಟ್ನ ವೇಸ್ಟ್ ಮಾಡ್ಕೊಂಡಿದ್ದೀನಿ. ಏನಾದರೂ ತಗೊಳ್ಳಂಗಿದ್ರೆ ನಾನು ಪರ್ಸ್ನಲಿ ಯೂಸ್ ಮಾಡೋದ್ರಿಂದ ಡಾಕ್ಟರ್ ಟ್ರಸ್ಟ್ ಅವ್ರದ್ದು ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಸ್ಟೀಮ್ ಹೇಗೆ ಬರ್ತಿದೆ ಅಂತ. ನೋಡಿ, ನನ್ನ ಮಗಳಿಗೆ ಕೋಲ್ಡ್ ಆದಾಗೆಲ್ಲ 1 ಡೇಗೆ 3 ಟೈಮ್ಸ್ ಕೊಡ್ತೀವಿ, ಇಲ್ಲ 2 ಟೈಮ್ಸ್ ಕೊಡ್ತೀವಿ. ಚೆನ್ನಾಗಿ ಕ್ಯೂರ್ ಆಗುತ್ತೆ. ಕೆಲವರಿಗೆ ಗಂಟ್ಲಲ್ಲಿ ಇರಿಟೇಷನ್ ಆಗ್ತಾ ಇರುತ್ತೆ, ಮೂಗು ಬ್ಲಾಕ್ ಆಗಿರುತ್ತೆ, ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ ನೀರು ಹೇಗೆ ತಗೋತಾ ಇದೆ ಅಂತ ಆಟೋಮೆಟಿಕ್. ನನ್ನ ಮಗಳು ನೋಡಿ ಈಗ ಸ್ಟೀಮ್ ತಗೋತಾ ಇದ್ದಾಳೆ. ನೋಡಿ ತಗೋತಾ ಇದ್ದಾಳೆ. ನೋಡ್ತಾ ಇನ್ನೂ ಕೊಟ್ಟು 2 ಮಿನಿಟ್ಸ್ ಆಗಿಲ್ಲ, ಅವಳ ಫೇಸ್ ನೋಡಿ ಹೆಂಗೆ ವೆಟ್ ಆಗಿದೆ. ತುಂಬ ಚೆನ್ನಾಗಿದೆ, ತಗೊಳ್ಳಿ. ಮನೇಲಿ ಚಿಕ್ಕ ಮಕ್ಕಳಿದ್ರೆ ತುಂಬ ಯೂಸ್ ಆಗುತ್ತೆ, ದೊಡ್ಡವ್ರಿಗೂ ಯೂಸ್ ಆಗುತ್ತೆ. ಇದು ತಗೊಳ್ಳೋದ್ರಿಂದ ತುಂಬ ಫೇಸ್ಗೂ ತುಂಬ ಬೆನಿಫಿಟ್ಸ್ ಇದೆ. ಈ ಪ್ರಾಡಕ್ಟ್ಸ್ ಡೀಟೇಲ್ಸ್ ಇಷ್ಟ ಆಗಿತ್ತು. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಎಲ್ರಿಗೂ.